ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆದಾಗ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ವಿಜಯಲಕ್ಷ್ಮಿ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರೆ, ಮತ್ತೊಂದು ಕಡೆ ಅಭಿಮಾನಿಗಳ ಪ್ರೀತಿಗೆ ಕೈ ಮುಗಿದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಈ ರೀತಿ ಪ್ರೀತಿ ಗಳಿಸೋದಕ್ಕೆ ಪುಣ್ಯ ಮಾಡಿದ್ದಾರೆ. ಕರಿಯ ರಿಲೀಸ್ ದಿನದ ಮೆಲುಕು ಹಾಕಿದ್ದಾರೆ ದರ್ಶನ್ ಪತ್ನಿ. ಅಭಿಮಾನಿಗಳ ಆ ಪ್ರೀತಿಗೆ ಕೈ ಮುಗಿದಿದ್ದಾರೆ. ದರ್ಶನ್ ಈ ರೀತಿಯಾದಂಥ ಅಭಿಮಾನವನ್ನು ಪ್ರೀತಿಯನ್ನು ಗಳಿಸೋದಕ್ಕೆ ಪುಣ್ಯ ಮಾಡಿದ್ದಾರೆ. ಕರಿಯ ರಿಲೀಸ್ ದಿನದ ಮೆಲುಕು ಹಾಕಿದ್ರು ದರ್ಶನ್ ಪತ್ನಿ. ದರ್ಶನ್ ಅಭಿಮಾನಿಗಳಿಗೆ ಅವಿದ್ಯಾವಂತರು ಅಂತಾರೆ. ಹಾಗೆ ಹೇಳೋರ ಬಳಿ ಫಂಡ್ ಕಲೆಕ್ಟ್ ಮಾಡೋಣ, ಶಿಕ್ಷಣ ಇಲ್ಲದ ಫ್ಯಾನ್ಸ್ಗೆ ಎಜುಕೇಷನ್ ಕೊಡಿಸೋಣ. ವಿರೋಧಿಗಳಿಗೆ ಮಾತಿನಲ್ಲೇ ತಿವಿದಿದ್ದಾರೆ ದರ್ಶನ್ ಪತ್ನಿ. ಹಣವನ್ನು ಕಲೆಕ್ಟ್ ಮಾಡಿ ಅವರಿಗೆ ಎಜುಕೇಷನ್ ಕೊಡಿಸೋಣ ಅಂತ ವಿರೋಧಿಗಳಿಗೆ ಮಾತಿನಲ್ಲೇ ತಿವಿದ್ರು ದರ್ಶನ್ ವೈಫ್. ಒಂದು ಖಾಸಗಿ ವಾಹಿನಿಗೆ, ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂತಹ ಸಂದರ್ಶನ ಇದು. ಆ ಸಂದರ್ಶನದಲ್ಲಿ ಎಲ್ಲವನ್ನ ಮೆಲುಕು ಹಾಕಿದ್ದಾರೆ. ತುಂಬ ಕಷ್ಟದ ದಿನಗಳಿಂದ ಬೆಳೆದು ಬಂದಿದ್ದಾರೆ ದರ್ಶನ್. ನಾನು 10 ದಿನ ಕಣ್ಣೀರು ಹಾಕ್ತೀನಿ, ಆಮೇಲೆ ಎದ್ದು ನಿಂತು ಏನು ಮಾಡ್ಬೋದು ಅಂತ ಯೋಚಿಸ್ತೀನಿ. ದರ್ಶನ್ ಅಭಿಮಾನಿಗಳನ್ನು ವಿದ್ಯಾವಂತರು ಅನ್ನೋರು ಬಳಿ ಫಂಡ್ ಕಲೆಕ್ಟ್ ಮಾಡೋಣ, ಅವರಿಂದಲೇ ಶಿಕ್ಷಣವನ್ನು ಕೊಡಿಸೋಣ ಹೀಗಂತ ವಿಜಯಲಕ್ಷ್ಮಿ ಮಾತನಾಡಿದ್ದಾರೆ. ದರ್ಶನ್ ಅವರನ್ನು ಮೆರೆಸೋ ರೀತಿ ಯಾವ ಹೀರೋನು ಕೂಡ ಇಲ್ಲಿ ಮೆರೆಸೋಲ್ಲ ಅಂತ ಪತ್ನಿ ವಿಜಯಲಕ್ಷ್ಮಿ ಅವರ ಮಾತು. ಹತ್ರ ಎಲ್ಲ ಫಂಡ್ಸ್ ಕಲೆಕ್ಟ್ ಮಾಡಿ ಒಂದು IB ಸ್ಕೂಲ್ ಓಪನ್ ಮಾಡೋಣ. ಈ ಯಾರ್ಯಾರು ಹೇಳ್ತಿದಾರಲ್ಲ ಅನ್ಎಡ್ಯುಕೇಟೆಡ್ ಅದು ಅವ್ರನ್ನೇ ಕರ್ಕೊಬಂದು ಪ್ಲೀಸ್ ಎಡ್ಯುಕೇಟ್ ದೆಮ್ ಅಂತ ಹೇಳೋಣ. ಲೆಟ್ಸ್ ಸಿ ಸೋ ವೆಲ್ ವರ್ಸ್ಡ್ ಹೈಲಿ ಎಡ್ಯುಕೇಟೆಡ್ ಪೀಪಲ್ ಬಂದು ಪಾಪ ಎಡ್ಯುಕೇಟ್ ಮಾಡ್ತಾರ ನೋಡೋಣ. ಏನ್ ಗೊತ್ತಾಗತ್ತೆ, ಸಿ ಹೌ ಇನ್ ಅ ಫ್ಯಾಮಿಲಿ ಈಗ ಅಪ್ಪ ಅಮ್ಮ ಏನೇ ಮಾಡಲಿ ಹೆಂಗೆ ಒಂಥರ ಮಕ್ಕಳ ಮೇಲೆ ಅನ್ಕಂಡೀಷನಲ್ ಲವ್ ತೋರಿಸ್ತಾರಲ್ಲ, ವಾಟ್ ಎವರ್ ದ ಕಿಡ್ ಡಸ್. ಈಗ ವಿನೀಶ್ ನನ್ಗೆ ಅವ್ನು ಏನೇ ಮಾಡಿದ್ರು ನನ್ಗೆ ಅವನು ಇದ್ರ ತರ ಕಾಣಲ್ಲ, ಬಿಕಾಸ್ ಈಸ್ ಮೈ ಚೈಲ್ಡ್ ಅಂಡ್ ದಟ್ಸ್ ಅನ್ ಅನ್ಕಂಡೀಷನಲ್ ಲವ್. ಅದೇ ತರ ಪಾಪ ಫ್ಯಾನ್ಸ್ ದರ್ಶನ್ ಮೇಲೆ ತೋರಿಸೋದು, ಆಯ್ತಾ. ದೇ ಡೋಂಟ್ ಜಡ್ಜ್ ಹಿಮ್ ಆರ್ ಇದು, ಇಟ್ ಇಸ್ ಲೈಕ್ ಒನ್ ಪ್ಯೂರ್ ಫಾರ್ಮ್ ಆಫ್ ಲವ್ ಅಂತಾರಲ್ಲ, ಆ ತರ ಲವ್. ಅದಕ್ಕೆ ಈ ತರ ನೇಮ್ಸ್ ಕೊಡೋದು, ಅದಕ್ಕೆ ಈ ತರ ಮಾಕ್ ಮಾಡೋದು, ಇದೆಲ್ಲ ಮಾಡೋರು ಐ ಥಿಂಕ್ ಇಟ್ ಶೋಸ್ ದರ್ ಮೈಂಡ್ ಸೆಟ್. ಅವ್ರವ್ರ ತಿಳುವಳಿಕೆ ಪ್ರಕಾರ ಅವ್ರು ಮಾತಾಡ್ತಾರೆ ಅಂತ ಬಿಲೀವ್ ಮಾಡೋ ಪರ್ಸನ್ ನಾನು. ಸೊ ಅವ್ರ ನಾಲೆಡ್ಜ್ ಅಷ್ಟಿದ್ದೆ ಈ ತರ ಒಬ್ಬರನ್ನ ಕೆಳಗ್ ತೋರ್ಸೋದು ಅದೆಲ್ಲ ಇಟ್ ಶೋಸ್ ದೇರ್ ಮೈಂಡ್ ಸೆಟ್. ಸೊ ಅದ್ರ ಬಗ್ಗೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಮಚ್. ಓಕೆ, ಅದ್ರ ಬಗ್ಗೆ ಹೇಳಿದ್ರು ನನ್ಗೆ ಅನ್ಸುತ್ತೆ ಸುಮ್ನೆ ವೇಸ್ಟ್ ಆಫ್ ಮೈ ಎನರ್ಜಿ ಅಂಡ್ ಟೈಮ್. ಫುಲ್ ನಮ್ಮ ಸೆಲೆಬ್ರಿಟೀಸ್ ಹತ್ರ ಎಲ್ಲ ಫಂಡ್ಸ್ ಕಲೆಕ್ಟ್ ಮಾಡಿ ಒಂದು IB ಸ್ಕೂಲ್ ಓಪನ್ ಮಾಡೋಣ.